ಜಾತಿ ಸಮೀಕ್ಷೆ ಅವಶ್ಯಕತೆ ಇರಲಿಲ್ಲ ಅಂತಕ್ಕಂಥದ್ದು. ಆದರೆ ನಿಜವಾಗ್ಲೂ ಕೂಡ ಇವತ್ತಿನ ದಿವಸ ಸಮೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವರ ಆ ನೋವುಗಳನ್ನು ಕೇಳಿಬಿಟ್ರೆ ಇದು ಅವಶ್ಯಕತೆ ಇತ್ತೆ ಅನ್ನುವಂತಹ ಭಾವನೆ ಬರ್ತಾ ಇದೆ. ಬಹುಶಃ 15 ದಿವಸದಲ್ಲಿ ಈ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದು ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಇದರಿಂದ ಯಾವುದೇ ಪ್ರಯೋಜನವೂ ಇಲ್ಲ. ಮನೋಜ್ ಜ್ಯುವೆಲರ್ಸ್ ನಲ್ಲಿ ಚಿನ್ನ ಖರೀದಿಸಿದವರಿಗೆ ವಿದೇಶ ಪ್ರವಾಸದ ಅವಕಾಶ, ಜೊತೆಗೆ ಉಡುಗೊರೆ ಮತ್ತು ಬೆಳ್ಳಿ ನಾಣ್ಯ. ಮನೋಜ್ ಜ್ಯುವೆಲರ್ಸ್, ಕೊಪ್ಪಿಕರ್ ರೋಡ್, ಹುಬ್ಬಳ್ಳಿ. ಇದರಿಂದ ಸಾಕಷ್ಟು ಸಮಾಜಗಳಿಗೆ ತೊಂದರೆ ಆಗ್ತದೆ ಹೊರತಾಗಿ ಇದರಿಂದ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಕ್ಕಂಥದ್ದು ಈಗಾಗಲೇ ನೀವು ಹೇಳಬೇಕಾಗಿಲ್ಲ. ಯಾರು ಸಮೀಕ್ಷೆಗೆ ನೇಮಕಗೊಂಡಿದ್ದಾರಲ್ಲ ಅವರ ನೋವುಗಳ ಇವು ಮಾತುಗಳು ಅಂತಕ್ಕಂಥದ್ದನ್ನು ಹೇಳ್ಬೋದು. ಈ ವೀರಶೈವ ಲಿಂಗಾಯತರಲ್ಲಿ ಭೇದ ಭಾವವನ್ನು ಉಂಟು ಮಾಡತಕ್ಕಂತಹ, ಪ್ರತ್ಯೇಕ ಲಿಂಗಾಯತ ಅಂತಕ್ಕಂಥ ಶಬ್ದವನ್ನು ಬಳಸ್ತಕ್ಕಂಥವ್ರು ಯಾವುದೋ ಆಮಿಷಕ್ಕೊಳಗಾಗಿದ್ದಾರೆ. ಅವರು ವೀರಶೈವ ಲಿಂಗಾಯತ ಸಮಾಜಕ್ಕೆ ಕಂಟಕರಾಗಿದ್ದಾರೆ ಅಂತಕ್ಕಂಥದ್ದು. ಈಗೇನು ಬಸವ ಸಂಸ್ಕೃತಿ ಯಾತ್ರೆ ಅಂತಕ್ಕಂತಹ ಒಂದು ಹೆಸರನ್ನು ಇಟ್ಟುಕೊಂಡು ಹೊರಟಿದ್ದಾರೆ, ಅವರು ವೀರಶೈವ ಲಿಂಗಾಯತ ಅಖಂಡ ಸಮಾಜಕ್ಕೆ ಕೊಡಲಿ ಪೆಟ್ಟಾಗಿದ್ದಾರೆ ಅಂತಕ್ಕಂಥದ್ದು. ಆ ಯಾವುದೇ ಬಸವ ಸಂಸ್ಕೃತಿ ಯಾತ್ರೆಗೆ ಸಮಾಜ ಬೆಲೆ ಕೊಡಬಾರ್ದು, ಅವ್ರ ಮಾತುಗಳನ್ನು ಗಮನದಲ್ಲಿ ಇಟ್ಟುಕೊಳ್ಬಾರ್ದು. ಅವರು ಸದಾಕಾಲ ಈ ಸಮಾಜವನ್ನು ಹಾಳು ಮಾಡತಕ್ಕಂಥ ಒಂದು ಗುಂಪಾಗಿದ್ದಾರೆ ಹೊರತಾಗಿ ಬಹುಶಃ ಅವರಿಂದ ಈ ಸಮಾಜಕ್ಕೆ ಒಳ್ಳೇದಾಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನು ಹೇಳ್ಬೋದು. ನಾವು ಈಗಾಗಲೇ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದೇವೆ, ಸಮೀಕ್ಷೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಬರೆಸಬೇಕು, ಜಾತಿ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಬರೆಸಬೇಕು, ಉಪಜಾತಿ ಕಾಲಂನಲ್ಲಿ ನಿಮ್ಮ ಒಳಪಂಗಡಗಳು ಏನದವ ಅದನ್ನು ಬರೆಸಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದೇವೆ. ಬಹುಶಃ ಇದನ್ನು ಸಮಾಜ ಅರ್ಥ ಮಾಡಿಕೊಂಡು ಎಲ್ಲರೂ ವೀರಶೈವ ಲಿಂಗಾಯತ ಅನ್ನೋದನ್ನ ಜಾತಿ ಕಾಲಂನಲ್ಲಿ ತುಂಬೋದ್ರಿಂದ ನೀವು ಒಂದಾಗಲಿಕ್ಕೆ, ನಿಮ್ಮನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಅಲ್ಲ, ಸರ್ಕಾರ ಇಷ್ಟು ತರಾತುರಿ ಒಳಗೆ ಇದನ್ನು ಮಾಡುವಂತ ಅವಶ್ಯಕತೆ ಇರಲಿಲ್ಲ. ನೋಡಿ, 7 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಈ ರಾಜ್ಯದಲ್ಲಿ 15 ದಿವಸದೊಳಗೆ ಅದನ್ನು ಸಮೀಕ್ಷೆ ಮಾಡಿ ಮುಗಿಸ್ತೀನಿ ಅಂತಂದ್ರೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು. ನಮಗೆ ನಿರಂತರ ಫೋನ್ ಬರ್ತಾ ಇದ್ದಾವೆ. ಬಹುಶಃ ಆ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ನೌಕರದಾರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ, ಆ ಸಮೀಕ್ಷೆಯಲ್ಲಿ ಬಂದಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿ ನೋಡಿಕೊಂಡಂಥ ಸಂದರ್ಭದಲ್ಲಿ ಸಮೀಕ್ಷೆ ಅರ್ಥಹೀನವಾಗಿದೆ. ಇದು ಬರುವ ದಿನಮಾನದಲ್ಲಿ ತನ್ನ ಮೌಲ್ಯವನ್ನು ಮತ್ತೊಂದು ಸಾರಿ ಕಳ್ಕೊಳ್ಳುತ್ತೆ ಎನ್ನುವಂಥದ್ದನ್ನು ಹೇಳ್ಬೋದು. ಮೇನಕಾ ಗಾಂಧಿ ಪ್ರಾಣಿಗಳನ್ನ ಪ್ರೀತಿ ಮಾಡ್ತಕ್ಕಂಥ ಹೆಣ್ಮಗಳು ಅನ್ನುವಂಥದ್ದನ್ನು ಹೇಳಿಕೊಂಡು ಬಹುಶಃ ಕರ್ನಾಟಕದ ಧಾರ್ಮಿಕ ಸ್ಥಳಗಳಲ್ಲಿರ್ತಕ್ಕಂತಹ ಎಷ್ಟೋ ಈ ಪ್ರಾಣಿಗಳನ್ನ ಅವನು ಹೊರಗೆ ಕಳಿಸುವಂಥ ಸಾಹಸವನ್ನು ಮೇನಕಾ ಗಾಂಧಿ ಮಾಡ್ತಾ ಇದ್ದಾರೆ. ಬಹುಶಃ ಅದು ಎನಿಮಲ್ ಲವರ್ ಅಂತ ಏನೋ ಒಂದು ಶಬ್ದವನ್ನು ಹೇಳ್ತಾ ಇದ್ದಾರೆ. ನಾನು ಹೇಳೋದು ಇಷ್ಟೇ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪರಂಪರೆಯನ್ನು ಆ ಮೇನಕಾ ಗಾಂಧಿ ಅವರು ನಾಶ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಇವರೆಲ್ಲ ದೇಶದ್ರೋಹಿಗಳು, ಸಂಸ್ಕೃತಿ ದ್ರೋಹಿಗಳು ಅನ್ನುವಂಥ ಮಾತನ್ನು ಹೇಳ್ಬೋದು. ನಮ್ಮ ಮಠದ ಆನೆ ಇವತ್ತಿನ ದಿವಸ ಸರ್ಕಾರದ ಸುಪರ್ದಿಗೆ ಹೋಗಲಿಕ್ಕೆ ಮೇನಕಾ ಗಾಂಧಿ ಅವರ ಪ್ರೆಷರ್ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತು ಅಂತಕ್ಕಂಥದ್ದು. ನಾನು ಹೇಳೋದು ಇಷ್ಟೇ, ಈ ಸಂಸ್ಕೃತಿ ಉಳಿಬೇಕಾಗಿತ್ತು ಅಂತಂದ್ರೆ ಹಿಂದಿನಿಂದ ಏನು ಬಂದಿದೆ ಅದೆಲ್ಲ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಭಾವನೆ. ಅಯೋಗ್ಯರನ್ನೋಕ್ಕಿಂತ ಇನ್ನೂ ಕೆಳಮಟ್ಟದ ಶಬ್ದ ಇದ್ರೆ ಅದನ್ನು ಬಳಸಬಹುದಾಗಿತ್ತು. ಅದಕ್ಕಿಂತ ಕೆಳಮಟ್ಟದ ಶಬ್ದ ನಂಗೆ ನೆನಪಾಗ್ಲಿಲ್ಲ, ಹಂಗಾಗಿ ಅಯೋಗ್ಯಗಳು ಅನ್ನುವಂಥ ಮಾತನ್ನು ನಾನು ಹೇಳಿದೆ. ಯಾವುದೇ ಸರ್ಕಾರಗಳು ಸಮಾಜದ ಧರ್ಮಗಳ ವಿಚಾರದಲ್ಲಿ ಕೈ ಹಾಕಿದರೆ ಭವಿಷ್ಯದಲ್ಲಿ ದುಃಖವನ್ನು ಅನುಭವಿಸ್ತವೆ.